ಮಾಡಿದ್ದು ನಮ್ಮ ಡ್ರಾಯಿಂಗ್ ಸರ್ ಬಂದಮೇಲೆ. ಅದು ಡ್ರಾಯಿಂಗ್ ಸರ್ ಬಂದಮೇಲೆ ಎಲ್ಲ ನಮಗೆ ಕ್ಲಾಸಲ್ಲಿ ಸರ್ ಕ್ಲಾಸ್ ತಗೋಬೇಕಾದ್ರೆ ನಮಗೆ ಅನಿಸ್ತಿತ್ತು ನಾವು ಡ್ರಾಯಿಂಗಲ್ಲಿ ಇಂಪ್ರೂವ್ ಆಗ್ತಾ ಬಂದಾಗ ನಮಗೂ ಅನ್ನಿಸ್ತಿತ್ತು ನಮಗೊಂದು ಆರ್ಟ್ ಎಕ್ಸಿಬಿಷನ್ ಮಾಡಬೇಕು ಅಂತ. ಮೊನ್ನೆ ಮಾಡಿದ್ವಿ ಸರ್ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನಾವು ಚೆನ್ನಾಗಿ ಬಿಡಿಸ್ಕೊಟ್ಟಿದ್ವಿ. ನಾವು ಡ್ರಾಯಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಫಸ್ಟಿಗೆ ನಮ್ಮ ಹಳೆ ಸ್ಕೂಲಲ್ಲಿದ್ದಾಗ ನಂಗೆ ಡ್ರಾಯಿಂಗೇ ಬರ್ತಿರಲಿಲ್ಲ. ನಾನೆಲ್ಲ ಇಲ್ಲಿಗೆ ಬಂದೇ ಕಲಿತಿತ್ತು. ಈ ಸ್ಕೂಲಲ್ಲಿ ಡ್ರಾಯಿಂಗ್ ಎಕ್ಸಿಬಿಷನ್ ನಡೀತು, ತುಂಬ ಚೆನ್ನಾಗಿ ನಡೀತು. ನನಗೂ ತುಂಬ ಖುಷಿ ಆಯಿತು. ಎಲ್ಲದರಲ್ಲೂ ಒಂದೊಂದು ಮೀನಿಂಗ್ ಇರ್ತಿತ್ತು. ಎಲ್ಲ ಡ್ರಾಯಿಂಗ್ ಮಾಡೋಕ್ಕೆ ಖುಷಿ ಆಗ್ತಿತ್ತು. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಬಿಡಿಸಿದ್ರು. ಡ್ರಾಯಿಂಗ್ ಮಾಡೋದ್ರಿಂದ ನಮಗೆ ಮೆಮೊರಿ ಪವರ್ ಜಾಸ್ತಿ ಆಗಿದೆ ಮತ್ತು ತುಂಬ ಚೆನ್ನಾಗಿತ್ತು. ಡ್ರಾಯಿಂಗ್ ಅಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಆರ್ಟ್ ಅಂದರೆ ಇಮ್ಯಾಜಿನೇಷನ್ ಅಥವಾ ರಿಯಾಲಿಟಿ ಅಂತ ಅನಿಸ್ತಿತ್ತು. ಒಂದು 10 ಪೇಜಲ್ಲಿ ಬರೋಕ್ಕಿಂತ ಒಂದು ಡ್ರಾಯಿಂಗಲ್ಲಿ ಬಿಡಿಸಿ ತೋರಿಸ್ಬೋದಿತ್ತು. ನಮಗೆ ಸರ್ ಪೆನ್ಸಿಲಲ್ಲಿ ಶೇಡ್ ಮಾಡಿ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಪೆನ್ನಲ್ಲಿ ಗೀತಾಟ ಮಾಡೋದಾಗಿರ್ಬೋದು, ಆಯಿಲ್ ಪೇಂಟ್ಸ್ ಹೆಂಗೆ ಯೂಸ್ ಮಾಡಬೇಕು ಮತ್ತು ಕಲರ್ ಹೆಂಗೆ ಮಿಕ್ಸ್ ಮಾಡಬೇಕು, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಇಷ್ಟೊಂದು ಕಲಿಯೋಕ್ಕೆ ಸಾಧ್ಯ ಡ್ರಾಯಿಂಗ್ ಸರ್ ಇದ್ದಾನೆ. ಮೊದಲು ಅವಾಗ ನಮಗೆ ಡ್ರಾಯಿಂಗ್ ಬಿಡಿಸಿಂದ ಕೊಟ್ಟಿದ್ದರೆ ನಾವೊಂದು ಹಾಗೆ ಸುಮ್ಮನೆ ಮನೆ ಬಿಡಿಸ್ಕೊಳ್ತಿದ್ವಿ. ಆದರೆ ಈಗ ಸರ್ ಇದನ್ನೇ ಬಿಡಿಸ್ಬೇಕು ಅಂತ ಕೊಟ್ಟರೆ ಅದು ನಮಗೆ ಬರಲ್ಲ ಅಂತ ನಾವು ಅದನ್ನು ಇಮ್ಯಾಜ್ ಮಾಡ್ಕೊಂಡು ಬಿಡಿಸೋಷ್ಟು ನಮಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಪೊಲ್ಯೂಷನ್ ಬಗ್ಗೆ ತುಂಬ ಪೇಜಲ್ಲಿ ಬರೆಯೋಕ್ಕಿಂತ ಒಂದು ಚಿತ್ರದಿಂದ ಬರಿಬೋದು ಅಂತ. ನಾವೀಗ ಡ್ರಾಯಿಂಗ್ ಮಾಡೋದ್ರಿಂದ ನಮಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅದರಿಂದ ನಮಗೆ ಮೆಮೊರಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ಒಂದೊಂದು ಡ್ರಾಯಿಂಗಲ್ಲೂ ಒಂದೊಂದು ಅರ್ಥ ಇರುತ್ತೆ. ಆ ಡ್ರಾಯಿಂಗ್ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಯಾವ್ಯಾವ ಥರ ಯಾವ ಕಲರ್ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಈಗ 10 ಪೇಜಲ್ಲಿ ಬರೆಯೋದನ್ನ ಒಂದೇ ಡ್ರಾಯಿಂಗಲ್ಲಿ ನಾವು ತೋರಿಸ್ಬೋದು. ಡ್ರಾಯಿಂಗ್ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಅದ್ಭುತವಾದ ಕಲೆ.